ಮೊದಲನೇದಾಗಿ ಸ್ವಲ್ಪ ಬೆಳಗಿನ ಜಾವ 6:30 ಸ್ಟಾರ್ಟ್ ಆಗಬೇಕಾಯಿತು. 6:30 ಸ್ಟಾರ್ಟ್ ಆಯಿತು. ಯುವಕ್ ಕಡೆ ಯುವಕ್ 7:15 1 ಅವರ್ ಲೇಟ್ ಆಯಿತು. ಬಟ್ 1 ಅವರ್ ಪೇಷನ್ಸಿಂದ ತುಂಬ ವೆಯ್ಟ್ ಮಾಡಿ ಸಿನಿಮಾ ನೋಡೋದು ಅವ್ರಿಗೆಲ್ಲ ಮೊದಲನೇದಾಗಿ ಸಾರಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಎಲ್ಲರಿಗೂ. ಅಂಡ್ ಇಡೀ ಕನ್ನಡ ಚಿತ್ರರಂಗ ಒಟ್ಟಾಗಿ ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ. ಎಲ್ಲ ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳಲ್ಲೂ ಪ್ರತಿಯೊಬ್ಬ ಹೀರೋಯಿನ್ನು, ಪ್ರತಿಯೊಬ್ಬ ಹೀರೋ, ಪ್ರತಿಯೊಬ್ಬ ಡೈರೆಕ್ಟರ್ನು ಕೇಡಿಗೆ ಹಾರೈಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೊಂದು ಕನ್ನಡದ ಬೆಳವಣಿಗೆ ಮತ್ತು ತಿರ್ಗಾ ಒಂದು ಕೇಡಿ ಅದಕ್ಕೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಆಗಿದೆ. ಥ್ಯಾಂಕ್ ಯು KVN ಪ್ರೊಡಕ್ಷನ್. ಈ ಮಟ್ಟಕ್ಕೆ ಅಂಡ್ ಏನು ಜನ ಅಂತಿದ್ದಾರೆ. ಸೊ ಅಣ್ಣ ತಮ್ಮ ಜೋಡಿದ್ರು ಕಣ. ಸೊ ಈಗ ನಾನು ಅವನು ಅಣ್ಣ ತಮ್ಮ ಜೋಡಿಸಿದ್ರೆ ನಮಗಿನ್ನ ಅಣ್ಣ ಅಲ್ಬಿಡ್ತಾರೆ JP ನೆಗದಲ್ಲಿ. ಬ್ಲೆಸ್ಸಿಂಗ್ ಡಾರ್ಲಿಂಗ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್. ಲವ್ ಯು ಡಾರ್ಲಿಂಗ್. ಸರ್, ಕೇಡಿ ಅಂತ ನೀವು ಕಾಳಿದಾಸ ಅಂತ ಕೇಡಿ ಅಂತ ನಾಮಕರಣ ಮಾಡಿದ್ರೆ, ಬಟ್ ಕರ್ನಾಟಕದಲ್ಲೆಲ್ಲ ಕಿಚ್ಚ ಮತ್ತೆ ಧ್ರುವ ಅಂತಾನೆ ನಡೀತಾ ಇದೆ. ತಪ್ಪೇನಿಲ್ಲ ಅನ್ಕೋಬಹುದು. ತಪ್ಪೇನಿದೆ. ಇನ್ನ ಖುಷಿಯಾದ ವಿಚಾರ ಅಲ್ಲ, ಇನ್ನ ದೊಡ್ಡ ಸಂಭ್ರಮ ಅದು, ಹಬ್ಬ ಅದು. ತಪ್ಪೇನಿಲ್ಲ ಅಲ್ವಾ? ಕಿಚ್ಚ ಧ್ರುವ ಅಂದ್ರೆ ಇನ್ನ ಖುಷಿ ನನಗೆ. ಜೋಡೆತ್ಗಳು ಎಲ್ರು ಐ ಆಮ್ ಹ್ಯಾಪಿ ಮ್ಯಾನ್. ಸರ್, ಜೋಡೆತ್ತು ನಿಂತ್ಕೊಂಡು ಹೊಲದಲ್ಲಿ ಉಳುಮೆ ಮಾಡ್ತಿದ್ದಾರೆ ಇವಾಗ. ಈ ಉಳುಮೆಗೆ ನಾವು ಕೂಡ ಕೈ ಜೋಡಿಸ್ತೀವಿ. ಇನ್ನೆಲ್ಲ ಫ್ಯಾನ್ಸ್ಗಳು ಕೂಡ ಬಂದು ಸೇರ್ತಾ ಇದ್ದಾರೆ. ಇಲ್ಲ ಪ್ರತಿಯೊಬ್ರು, ನಾನು ಅವಾಗಲೇ ಹೇಳಿದ್ರೆ ಚಿತ್ರರಂಗನೇ ಎಲ್ಲರೂ ಪ್ರತಿಯೊಬ್ಬರು ಒಳ್ಳೇದಾಗ್ಲಿ ಅಂತ ಬಯಸಿದ್ದಾರೆ. ಇವತ್ತು ಸಿನಿಮಾಗಳು ಒಳ್ಳೇದಾಗ್ಲಿ, ಯಾಕೆಂದ್ರೆ ಕನ್ನಡ ಚಿತ್ರರಂಗ ಒಳ್ಳೇದಾಗ್ಲಿ, ಬೆಳೀಲಿ, ಅದು ಈ ಥರದ ಸಿನಿಮಾಗಳು ಇದೆಲ್ಲ ಬರಬೇಕು ಅನ್ನೋ ಒಂದು ಲೆವೆಲ್ಗೆ ಎಲ್ಲ ಬರ್ತಿದ್ದಾರೆ. ಅಂಥದ್ರಲ್ಲಿ ಎಲ್ಲ ಫ್ಯಾನ್ಸ್ಗಳು, ಕನ್ನಡ ಚಿತ್ರರಂಗದ ಎಲ್ಲ ಫ್ಯಾನ್ಸ್ಗಳು ಎಲ್ಲರೂ, ದರ್ಶನ್ ಸರ್ ಫ್ಯಾನ್ಸ್ ಆಗಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗಲಿ, ನಮ್ಮ ಅಣ್ಣನ್ ಶಿವಣ್ಣನ್ ಫ್ಯಾನ್ಸ್ ಆಗಲಿ, ಪ್ರತಿಯೊಬ್ಬರು ಫ್ಯಾನ್ಸ್ಗಳು, ನಾನು ಅವರು ಅಂತ ಎಲ್ಲ ಹೆಸರು ಮಿಸ್ ಮಾಡಿರ್ಬೋದು. ಎಲ್ಲರೂ ಫ್ಯಾನ್ಸ್ಗಳು ಅಂದರೆ, ಯಾಕಂದ್ರೆ ಇವರೆಲ್ಲ ಫ್ಯಾನ್ಸ್ಗಳಿಲ್ಲ ಅಂದ್ರೆ ನಮ್ಮ ಕನ್ನಡದವರು, ನಮ್ಮ ಸಿನಿಮಾ ನಮ್ಮ